ಬೆಂಗಳೂರಲ್ಲಿ ಪೊಲೀಸ್ ವೇಷದಲ್ಲಿ ಬಂದು ದರೋಡೆ ಮಾಡಿದ್ದಾರೆ. ಉದ್ಯಮಿಗಳನ್ನು ಬೆದರಿಸಿ ಸುಲಿಗೆ ಮಾಡಿದ್ದಾರೆ ರಾಕ್ಷಸರು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಪೊಲೀಸ್ ವೇಷದಲ್ಲಿ ಬಂದು ಯಾಮಾರಿಸಿದ್ದಾರೆ. ಬೆಂಗಳೂರಿನಲ್ಲಿ ದರೋಡೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಉದ್ಯಮಿಗಳನ್ನು ಬೆದರಿಸಿ ಸುಲಿಗೆಯನ್ನ ಮಾಡಿದ್ದಾರೆ ರಾಕ್ಷಸರು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ದರೋಡೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಖಾಕಿ ಪಡೆ. ಯಲಹಂಕ ಪೊಲೀಸರು ಅಂತ ಹೇಳಿಬಿಟ್ಟು ಮನೆಗೆ ನುಗ್ಗಿದ್ದಾರೆ ಗ್ಯಾಂಗ್. ನಿಮ್ಮ ಮನೆಯಲ್ಲಿ ಕ್ರೈಮ್ ನಡೆದಿದೆ, ಸಿಸಿಟಿವಿ ನೋಡಬೇಕು ಅಂತ ಹೇಳಿಬಿಟ್ಟು ರೀಸನ್ ಅನ್ನ ಕೊಟ್ಟಿದ್ದಾರಂತೆ. ದರೋಡೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಕಮಿಷನರ್. ಆರೋಪಿಗಳ ಬಂಧನಕ್ಕೆ 2 ತಂಡಗಳನ್ನ ರಚನೆ ಕೂಡ ಮಾಡಲಾಗಿದೆ. ಆರೋಪಿಗಳ ಗುರುತು ಪತ್ತೆಗಾಗಿ ಸಿಸಿಟಿವಿಗಳನ್ನು ಪರಿಶೀಲನೆ ಕೂಡ ಮಾಡಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಪೊಲೀಸ್ ವೇಷದಲ್ಲಿ ಬಂದು ದರೋಡೆಯನ್ನ ಮಾಡಲಾಗಿರುವಂಥದ್ದು. ಉದ್ಯಮಿಗಳನ್ನು ಬೆದರಿಸಿ ಸುಲಿಗೆ ಮಾಡಿದ್ದಾರೆ ರಕ್ಕಸರು. ನೋಡ್ತಾ ಇರಬಹುದು ಭರತನಗರ 2ನೇ ಹಂತ 13ನೇ ಮುಖ್ಯ ರಸ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ದರೋಡೆ. ಹೊಂಬಾಳೆ ಅನ್ನುವಂತಹ ಮನೆ ಆಂಜನೇಯ ಹನುಮಪ್ಪ ಅಂತ ಹೇಳ್ಬಿಟ್ಟಿದೆ. ಸೊ ಈ ಒಂದು ಮನೆಯಲ್ಲಿನೇ ದರೋಡೆ ಆಗಿರುವಂತಹ ಮನೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಪೊಲೀಸರ ವೇಷದಲ್ಲಿ ಬಂದು ದರೋಡೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಈ ಕಿರಾತಕರು. ಅಂದರೆ ನಾವು ಇಲ್ಲಿ ಏನೋ ಕ್ರೈಮ್ ನಡೆದಿದೆ, ನಾವು CCTV ಫುಟೇಜಸನ್ನು ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ನುಗ್ಗಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಇದನ್ನು ಕಮಿಷನರ್ ಎಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿ ಪರಿಗಣಿಸಿ ಈ ವಿಚಾರವನ್ನು ಆ ಕಿರಾತಕರನ್ನು ಬಂಧಿಸೋದಕ್ಕೆ ಮುಂದಾಗಿರುವಂಥದ್ದು.